ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸಂಜಯ್, ದಾವಣಗೆರೆ ಜಿಲ್ಲಾ ವರದಿಗಾರ. ನೀವೆಲ್ಲ ಚಿಕ್ಕವರಿದ್ದಾಗ ಏನು ಕೋಳಿಯ ಚಿನ್ನದ ಮೊಟ್ಟೆ ಕಥೆಯನ್ನು ಕೇಳಿರ್ತೀವಿ. ಆದರೆ ಇಲ್ಲೊಂದು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ವಿಸ್ಮಯಕಾರಿ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಒಂದು ಕೋಳಿ ವಿಶೇಷವಾದ ಒಂದು ನೀಲಿ ಮೊಟ್ಟೆಯನ್ನು ಇಟ್ಟಿರೋದು ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿರುವಂಥದ್ದು. ನಲ್ಲೂರು ಗ್ರಾಮದ ಸೈಯದ್ ನೂರ್ ಅಂತ ಹೇಳಿ ಅವರು ಕಳೆದ 2 ವರ್ಷಗಳಿಂದ ಒಂದು 10ಕ್ಕೂ ಅಧಿಕ ಕೋಳಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಆ ಕೋಳಿಯಲ್ಲಿ ಒಂದು ಕೋಳಿ ಮಾತ್ರ ಸತತ 2 ವರ್ಷಗಳಿಂದನೂ ಕೂಡ ಒಂದು ಬಿಳೆ ಮೊಟ್ಟೆಯನ್ನು ಇಟ್ಕೊತ ಬಂದಿದ್ದು ನಿನ್ನೆ ಏಕಾಏಕಿ ಒಂದು ನೀಲಿಯ ಬಣ್ಣದ ಒಂದು ಮೊಟ್ಟೆಯನ್ನು ಇಟ್ಟಿದೆ. ಈ ಮೊಟ್ಟೆಯನ್ನು ಇಟ್ಟಿರೋದ್ರಿಂದ ಆ ಮನೆಯವ್ರಿಗೂ ಕೂಡ ಒಂದು ಆಶ್ಚರ್ಯ ಆಗಿದೆ. ಅದಾದ ಬಳಿಕ ಆ ಮೊಟ್ಟೆಯ ಫೋಟೋವನ್ನು ತೆಗೆದು ಸಾಕಷ್ಟು ಕಡೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡ್ತಾರೆ. ವೈರಲ್ ಆದ ಬಳಿಕ ಅಂದಾದ ಸಂದರ್ಭದಲ್ಲಿ ಅಲ್ಲಿ ಕೆಲವರು ಒಂದಿಷ್ಟು ವೈದ್ಯರು ಹೋಗಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಏನಂದರೆ, ಪಶುವೈದ್ಯರು ಹೇಳೋ ಪ್ರಕಾರ ಪಿಗ್ಮೆಂಟೇಷನ್ ಅದು ಬದಲಾದಾಗ ಈ ಒಂದು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳ್ತಾರೆ. ಅದಲ್ಲದೆ ಕೂಡ ಈಗ ನೀಲಿ ಬಣ್ಣಕ್ಕೆ ತಿರುಗೋದ್ರಿಂದ ವೈದ್ಯರಿಗೂ ಕೂಡ ಒಂದು ಅಚ್ಚರಿ ಅನಿಸಿದೆ. ಹಾಗಾಗಿ ಅವರು ಕೋಳಿ ಮಾಲೀಕ ಸೈಯದ್ ನೂರ್ ಅವ್ರು ಏನಿದ್ದಾರೆ ಅವ್ರಿಗೆ ಹೇಳಿರುವಂಥದ್ದು, ಈಗ ಸದ್ಯ ಇದು ಮೊದಲು ಒಂದು ಮೊಟ್ಟೆಯನ್ನು ಇಟ್ಟಿದೆ, ಸದ್ಯ 4-5 ದಿನ ನೋಡೋಣ, ಕಂಟಿನ್ಯೂ ಆಗಿ ಈ ರೀತಿ ಏನಾದರೂ ಮೊಟ್ಟೆಯನ್ನು ಇದೇ ನೀಲಿ ಬಣ್ಣದ ಮೊಟ್ಟೆಯನ್ನು ಇಟ್ಟರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡಬೇಕಾಗುತ್ತೆ. ಆಗ ಕೋಳಿ ಹಾಗೂ ಮೊಟ್ಟೆಗಳನ್ನು ಎರಡನ್ನೂ ತೆಗೆದುಕೊಂಡು ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಈಗ ಸದ್ಯ ಪಶುವೈದ್ಯರು ಹೇಳಿರುವಂಥದ್ದು. ಎಲ್ಲರೂ ಕೂಡ ಅಚ್ಚರಿ ಆಗಿರೋದ್ರಿಂದ ಗ್ರಾಮದ ಸುತ್ತಮುತ್ತಲಿನ ಜನರೆಲ್ಲರೂ ಕೂಡ ಈ ನೂರ್ ಇದ್ದಾರೆ ಸೈಯದ್ ನೂರ್ ಅವರು ಅವರ ಒಂದು ಫಾರಮ್ಗೆ ಬಂದ್ಬಿಟ್ಟು ಎಲ್ಲರೂ ಕೂಡ ಈ ವಿಶೇಷವಾದ ಕೋಳಿ ಹಾಗೂ ಮೊಟ್ಟೆಯನ್ನು ನೋಡಲಿಕ್ಕೆ ಜನಗಳು ಬರ್ತಿದ್ದಾರೆ ಅಂಥೇಳಿ ಈಗ ಸೈಯದ್ ನೂರ್ ಅವರು ಹೇಳಿದ್ದಾರೆ. ಅದೇ ಪಶು ವೈದ್ಯರು ಮಾತ್ರ ವೈದ್ಯಕೀಯ ಒಂದು ಕಾರಣವನ್ನು ಕೊಡ್ತಾರೆ. ಆದರೆ ಅವ್ರು ಹೇಳೋ ಪ್ರಕಾರ ಮೇಲಿನ ಲೇಪನ ಮಾತ್ರ ನೀಲಿ ಬಣ್ಣದಲ್ಲಿರುತ್ತೆ, ಒಳಗೆ ಎಲ್ಲ ರೀತಿ ಪ್ರತಿನಿಧಿ ಯಾವ ರೀತಿ ಮೊಟ್ಟೆದಿರುತ್ತೆ ಅದೇ ರೀತಿ ಯೆಲ್ಲೋ ಆ್ಯಂಡ್ ವೈಟ್ ಇದ್ದೇ ಇರುತ್ತೆ. ಆದರೆ ಇದು ಮೇಲಿನ ಪದರ ಮಾತ್ರ ಇದೊಂದು ನೀಲಿ ಬಣ್ಣಕ್ಕೆ ತಿರುಗಿದೆ. ಆದರೆ ಇದನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಸಂಶೋಧನೆ ಮಾಡಬೇಕಾಗುತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಆಶ್ಚರ್ಯ ಏನಂದರೆ, ನಾನು ನೆಲ್ಲೂರು ಗ್ರಾಮ ವಾಸಿ ಇದ್ದನು. ನನ್ನ ಹೆಸರು ಸೈಯದ್ ನೂರ್ ಅಂತ. ಇದು ಕೋಳಿ ಸಣ್ಣ ಮರಿ 10 ರೂಪಾಯಿ 20 ರೂಪಾಯಿ ಬರುತ್ತಲ್ಲ, ಆ ಮರಿ ತೊಗೊಂಡು ಸಾಕಿದ್ವಿ. 2 ವರ್ಷ ಆಯಿತು. ಇದು ಡೈಲಿ ಮೊಟ್ಟೆ ಕೊಡುತ್ತೆ. ಆಶ್ಚರ್ಯ ಏನಂತ ಹೇಳಿದ್ರೆ, ಎಲ್ಲ ಬಿಳೆ ಮೊಟ್ಟೆ ಕೊಡೋದು. ಇಷ್ಟು 2 ವರ್ಷದಿಂದನೂ ಬಿಳೆ ಮೊಟ್ಟೆನೂ ಕೊಡ್ತಾ ಇದ್ದಿದ್ದು. ನಿನ್ನೆ ಏನಂತ ಹೇಳಿದರೆ, ನೀಲಿ ಕಲರ್ ಮೊಟ್ಟೆ ಕೊಟ್ಟಿದ್ದರಿಂದ ಇದು ಜನ ನನಗೆ ಇದು ಎಂಥದ್ದು ಅಂತ ಹೇಳಿ ಆಶ್ಚರ್ಯ ಒಂದು ಏನಂದರೆ, ಅವರು ಒಂದು ಫೋಟೋ ತೆಗೆದು ಹಾಕಿದ್ವಿ, ಅದು ಪೇಪರಲ್ಲೆಲ್ಲ ಬಂದುಬಿಟ್ಟಿದೆ. ಹಾಗಾಗಿ ಇದು ನನಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹೆಸರು ಡಾಕ್ಟರ್ ರಘುನಾಯಕ್ ಅಂತ, ಪಶುವೈದ್ಯಾಧಿಕಾರಿ, ಪಶು ಚಿಕಿತ್ಸಾಲಯ ನಲ್ಲೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇದು ಕೋಳಿ ಮೊಟ್ಟೆ ಯಾಕೆ ಈ ಥರ ಬ್ಲೂ ಕಲರ್ ಇರುತ್ತಲ್ಲ, ಇದು ಹಳದಿ ಕಲರ್, ಇದು ಬ್ಲೂ ಕಲರ್ ಇರೋ ಕಾರಣ ಏನಂದರೆ ಪಿಗ್ಮೆಂಟೇಷನ್ ಅಂತ, ಬಿಲಿವರ್ಡಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ. ಆ ಬಿಲಿವರ್ಡಿನ್ ಪಿಗ್ಮೆಂಟು ಚೇಂಜ್ ಆದಾಗ ಅದು ಓವಿಡಕ್ಟಲ್ಲಿ ಆ್ಯಕ್ಚುಲಿ ಅದು ಶೆಲ್ ಗ್ಲ್ಯಾಂಡ್ ಇರುತ್ತಲ್ಲ, ಮೇಲಿನ ಶೆಲ್ ಮಾತ್ರ ಈ ಕಲರ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಟೈಮು ಜೆನೆಟಿಕ್ ಪ್ರಾಬ್ಲಮ್ ಇರುತ್ತೆ, ಕೆಲವು ಫುಡ್ಡಿನ ಪ್ರಾಬ್ಲಮ್ ಇರುತ್ತೆ. ಜೆನೆಟಿಕ್ ಪ್ರಾಬ್ಲಮಿಂದನೇ ಇದು ಬರೋದು. ಮೇನ್ಲಿ ಯಾವುದಂದ್ರೆ ಬಿಲಿವರ್ಡಿನ್ ಅಂತ ಪಿಗ್ಮೆಂಟ್ ಇದೆಯಲ್ಲ, ಆ ಪಿಗ್ಮೆಂಟಿಂದನೇ ಬರೋದು ಇದು ಬ್ಲೂ ಕಲರು. ಅಂದರೆ ಎನಿ ಟೈಮ್ ಹಾಕಲ್ಲ, ಯಾವತ್ತೋ ಒಂದು ಟೈಮು ಅದು ಪಿಗ್ಮೆಂಟ್ ಚೇಂಜಸ್ ಆದಾಗ ಮಾತ್ರ ಆಗುತ್ತೆ. ಅದು ಮೇನ್ಲಿ ಜೆನೆಟಿಕ್ ಪ್ರಾಬ್ಲಮ್ಮು. ಸದ್ಯ ಈಗ ಆ ಒಂದು ನಲ್ಲೂರು ಭಾಗದಲ್ಲೂ ಎಲ್ಲರೂ ಕೂಡ ಆ ಕೋಳಿ ಒಂದು ಅಚ್ಚರಿಯನ್ನು ಉಂಟು ಮಾಡಿದೆ. ಯಾಕಂದರೆ ಕಳೆದ 2 ವರ್ಷಗಳಿಂದ ಬಿಳಿ ಮೊಟ್ಟೆಯನ್ನು ಇಡ್ತಿದ್ದಂತಹ ಕೋಳಿ ಏಕಾಏಕಿ ನಿನ್ನೆ ನೀಲಿ ಮೊಟ್ಟೆ ಇಟ್ಟಿರೋದಕ್ಕೆ ಎಲ್ಲರೂ ಗ್ರಾಮಸ್ಥರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿರುವಂಥದ್ದು. ಸಂಜಯ್, ನ್ಯೂಸ್ 18 ದಾವಣಗೆರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.